ಸರ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ, ಸೂಪರ್ ಆಗಿ ಬಂದಿದೆ ಮೂವಿ. ಅದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನೋಡಿರೋದು ತುಂಬಾ ಖುಷಿ ಅನ್ನಿಸ್ತು. ಮ್ಯಾಕ್ಸಿಮಮ್ ಸರ್ 2.5 years ಆದ್ಮೇಲೆ ಆ ಮೂವಿ ನೋಡಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ನಮ್ಗೆ. ತುಂಬಾ ಕಾದಿದ್ದಕ್ಕೂ ಸುದೀಪ್ ಸರ್ ನಮ್ಗೆ ಒಳ್ಳೆ ಗಿಫ್ಟ್ ಕೊಟ್ರು ನ್ಯೂ ಇಯರ್ಗೆ. ಸೊ 2025 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ 2024 ಅಲ್ಲೇ ಇಯರ್ ಎಂಡ್ ಅಲ್ಲೇ ನಮ್ಗೆ ಒಳ್ಳೆ ಗುಡ್ ನ್ಯೂಸ್ ಬಂದಂಗ ಆಯ್ತು ಸರ್. ಇಟ್ಸ್ ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿದೆ. 100 days ಅಂತೂ ಪಕ್ಕಾ ಓಡುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಮ್ಯಾಕ್ಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು. ಮ್ಯಾಕ್ಸ್ ಸಿನಿಮಾ ನೋಡ್ಬೇಕು ಅಂದ್ರೆ ಥಿಯೇಟರ್ ಕಿತ್ತೋಗೋ ರೇಂಜ್ ಸೌಂಡ್ ಇರಬೇಕು. ಆ ಸೌಂಡ್ ಇದರಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ. ಕಿಚ್ಚ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, 2 ವರ್ಷಕ್ಕೊಂದು ಸಿನಿಮಾ ಮಾಡ್ಬಿಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ. ಯಾಕೆಂದ್ರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಶೋಕ್ ಬಂದು ಹೌಸ್ಫುಲ್ ಆಗಿದೆ ಅಂದ್ರೆ ತಮಾಷೆ ಅಲ್ಲ ಸರ್. ಅಷ್ಟು ಕ್ರೇಜ್ ಇದೆ ಕಿಚ್ಚ ಸರ್ಗೆ. ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದೀನಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಮೇಡಮ್, ಒಂದೇ ಒಂದು ಸೀನ್ ಟು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾದಲ್ಲೇ ಅನ್ಸುತ್ತೆ. ಅಷ್ಟು ಸಕ್ಕತ್ತಾಗಿ ಸಿಗರೇಟ್ ಹಂಚ್ಕೊಂಡು ಆ ಸೀನ್ ನ ಮಾಡಿದ್ದಾರೆ. ಮತ್ತೆ ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್, ಜಾತ್ರೆಲಿ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ, ಆ ಸೀನ್ ನೋಡಕ್ಕೆ ನಾವು ಈ ಸಿನಿಮಾಗ್ ಬಂದಿರೋದು. ಅಷ್ಟು ಕ್ರೇಜ್ ಇದೆ. ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ, 800-900 ರೂಪಾಯಿ ಸಿನಿಮಾ ಮಾಡ್ತಾರೆ. 800-900 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು. 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ. ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ ನ ಹುಟ್ಟಿಸಿದ್ದಾರೆ ನಮ್ಮ ಕಿಚ್ಚ ಅವರು. ದಯವಿಟ್ಟು ಹೇಳ್ತಾ ಇದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿದ್ರೆ ಇದೇ ತರ ನಮ್ ಕಿಚ್ಚ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾ ನೋಡಿ. ಜೈ ಕಿಚ್ಚ ಬಾಸ್. ಮೇಡಮ್, 2024 ನಾನು ನೋಡಿರುವಂತ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಫಿಲಮ್ ಲಿಸ್ಟ್ ಅಲ್ಲಿ ಈ ಮ್ಯಾಕ್ಸ್ ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತ ಅಂದ್ರೆ ಫಿಲಮ್ ಅಷ್ಟು ಸಕ್ಕದಾಗಿದೆ. ನಾನು ಟ್ರೈಲರ್ ನೋಡಿದಾಗ ಹಳೇದ್ ಕೈದಿ ಫಿಲಮ್, ತಮಿಳ್ ಒಂದು ಫಿಲಮ್ ಇದೆ, ಆ ತರ ಜಾನರ್ ಇರುತ್ತೇನೋ ಅಂತ ಅನ್ಕೊಂಡೆ. ಬಟ್ ಇದು ಆ ತರ ಇಲ್ಲ, ಬಟ್ ಡಿಫ್ರೆಂಟ್ ಆಗಿದೆ. ಸುದೀಪ್ ಅವ್ರಿಗೆ 100 ಮಾರ್ಕ್ಸ್ ಕೊಡ್ಬೇಕು, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರು ಯೂಶುವಲ್ ಫಿಲಮ್ ಅಲ್ಲಿ ಯಾವ ತರ ಆಕ್ಟಿಂಗ್ ಇದೆ ಇದ್ರಲ್ಲಿ ಇನ್ನೂ ಸಕ್ಕದಾಗಿ ಮಾಡಿದ್ದಾರೆ. ಅವರೇ ಫಿಲಮ್ ಪೂರ ತಿನ್ಕೊಂಡ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಒಬ್ಬ ಆಕ್ಟರ್ ಸೂಟ್ ಆಗೋದಂತ ಅಂದ್ರೆ ಸುದೀಪ್ ಅವರ ಇಂಡಸ್ಟ್ರಿಲಿ. ಅಂಡ್ ಈ ಫಿಲಮ್ ಇರೋ ಬರುವಂತ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬ್ರೇಕ್ ಆಗುತ್ತೆ ಈ ಫಿಲಮ್ ಮುಖಾಂತರ. ಯಾವ್ದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ಕಿದಾರೆ ಅಂತ ಏನು ಇಲ್ಲ. ಫುಲ್ ಕಂಪ್ಲೀಟ್ ಆಗಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಕಥೆ. ಮೇಡಮ್, ಇವತ್ತು ಕ್ರಿಸ್ಮಸ್ ಅಂತ ನಾವಿಲ್ಲಿ ಬಂದ್ವಿ ಮ್ಯಾಕ್ಸ್ ಮೂವಿ ನೋಡಕ್ಕೆ. ಕ್ರಿಸ್ಮಸ್ ಅಲ್ಲ, ಇದು ಕ್ರಿಸ್ ಮ್ಯಾಕ್ಸ್ ಅಂತ. ಏನಕ್ಕಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಹೀರೋಯಿನ್ ಇಲ್ದೇನೆ ಈ ತರ ನಮ್ಗೆ ಹಳೆ ಸುದೀಪ್ ಅವ್ರು ಕಾಣಿಸ್ಬಿಟ್ರು. ಫುಲ್ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಅದು ಸುದೀಪ್ ಅವ್ರದ್ದು ನೋಡಿ ಸಖತ್ ಖುಷಿ ಆಯ್ತು ಬ್ರೋ. ಇದ್ರಲ್ಲಿ ಏನಂದ್ರೆ ನಮ್ಗೆ ಇನ್ನೊಂದು ಇಷ್ಟ ಆಗಿದ್ದು, ಎಲ್ಲ ತಮಿಳ್ ಡೈರೆಕ್ಟ್ರು ನಮ್ ನೇಟಿವಿಟಿಗೆ ಏನಪ್ಪಾ ಮಾಡಿರ್ತಾರೆ ಅನ್ಕೊಂಡ್ವಿ. ಅದನ್ನ ನಾನು ಕೈದಿ ಫಿಲಮ್ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೆ. ಅದನ್ನ ಮೀರ್ಸುವಂತ ಸಿನಿಮಾ ನಮ್ ಕನ್ನಡದಲ್ಲೇ ಬಂದೈತೆ ಅಂತ ಎದೆ ತೊಟ್ಕೊಂಡು ಹೇಳ್ತೀನಿ ಬ್ರೋ. ಆ ತರ ಐತೆ, ಸಕ್ಕದಾಗೈತೆ ಸಿನಿಮಾ. ಎಲ್ಲಾ ಬಂದು ಈ ಸಿನಿಮಾ ನೋಡಿ. ಇನ್ನೊಂದು ಸುದೀಪ್ ಅವ್ರದ್ದು ನನ್ಗೇನ್ ಇಷ್ಟ ಆಗೋದು ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನ ಒಗ್ಗೂಡ್ಸೋದ್ ನೋಡ್ತಾರೆ. ನಾನು ಎಷ್ಟು ಫ್ಯಾನ್ ಆಗಿರ್ಬೋದು, ಅದಕ್ಕೋಸ್ಕರನೇ ಸುದೀಪ್ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಏನಕ್ಕಂದ್ರೆ ಮೊನ್ನೆ ಅವ್ರದ್ದು UI ಪ್ರಮೋಷನ್ ಬಂದಿದ್ರು. ಅವ್ರದ್ದು ಎಷ್ಟೇ ಬಿಸಿ ಇದ್ರು ಸಪೋರ್ಟ್ ಮಾಡ್ಬೇಕು ಅಂತ ಬರ್ತಾರಲ್ಲ, ಆ ಸಪೋರ್ಟ್ ನಮ್ಗೆ ಇಷ್ಟ ಮೇಡಮ್. ಅದಕ್ಕೋಸ್ಕರ ನಾವು ಇವತ್ ಮ್ಯಾಕ್ಸ್ ನೋಡಕ್ ಬಂದ್ವಿ. ಎಷ್ಟು ಫ್ಯಾನ್ ಆಗಿದ್ರು ನಾವು ಸುದೀಪ್ ಅವ್ರ ಸಪೋರ್ಟ್ ಮಾಡಿದೀವಿ. ನಾವೆಲ್ಲ ಒಂದೇ, ನಾವೆಲ್ಲ ಸೇರಿ ಸುದೀಪ್ ಅವ್ರ ಸಪೋರ್ಟ್ ಮಾಡ್ಬೇಕು. ಜೈ ಸುದೀಪ್ ಅಣ್ಣ. ಒಂದಂತೂ ಖುಷಿ ಐತೆ, ಸುದೀಪ್ ಅಣ್ಣನ ಅಭಿಮಾನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಪ್ರೌಡ್ ಫೀಲ್ ಇಂದ ಹೇಳ್ತೀನಿ. ಇದೇ 1 ವರ್ಷದಿಂದ ಇದೇ ಡಿಸೆಂಬರ್ ಅಲ್ಲಿ ಕಾಟೇರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯ್ತು. ಅವತ್ತು ರಿವ್ಯೂ ಕೊಟ್ಟೆ, ಮಿಲಿಯನ್ ಗಟ್ಲೆ ಹೋಯ್ತು. ಯಾಕೆ ಹೇಳ್ತೀನಿ ಈ ಮಾತಾ ಅಂತಂದ್ರೆ, ಇವತ್ತು ತುಂಬಾ ಮಂದಿ ಅವ್ರನ್ನ ನೋಡ್ಬೇಡಿ ಇವ್ರನ್ನ ನೋಡ್ಬೇಡಿ ಅಂತ ಹೇಳೋರ್ ಮಧ್ಯೆ ನಮ್ ಸುದೀಪನ ಹೇಳಿರೋದಿಷ್ಟೇ, ಕನ್ನಡ ಸಿನಿಮಾನ ಅದು ಅಪ್ಪು ಸಾರಿ ಹೇಳಿರೋದು ಇದೇ ಮಾತ. ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ಗೆ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಅಂತ ನಾವು ಅದನ್ನೇ ಹೇಳೋರು. ನಾವು ಡೈಲಾಗ್ ಹೊಡಿಯೋರಲ್ಲ. ನಾವ್ ಹೇಳೋದು ಒಗ್ಗಟ್ಟಲ್ಲಿ ಎಲ್ಲರ ಸಿನಿಮಾನು ಎಲ್ಲ. ಮೊನ್ನೆ ರೀಸೆಂಟ್ ಆಗಿ 20 UI ರಿಲೀಸ್ ಆಯ್ತು, ಅದು ನೋಡಿದೀವಿ. ಇವತ್ತು 25ನೇ ತಾರೀಕು ನಾವು ಯಾರ್ದು ಸಿನಿಮಾ ಫ್ಲಾಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿರೋದು ಅಲ್ಲ. ಈ ಸಿನಿಮಾನೇ ಬೇರೆ. ಅದು UI ಅನ್ನೋದು ಒಂದು ಬುಕ್, ಅವತ್ತೊಂದು ಬುಕ್ ರಿಲೀಸ್ ಆಯ್ತು. ಇವತ್ತೊಂದು ದಿನ ನಡೆಯೋ ಒಂದು ಮುನ್ನುಡಿ ರಿಲೀಸ್ ಆಯ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಹೆಮ್ಮೆ. ನಾನು ಸುದೀಪನ ಅಭಿಮಾನಿ ಅಂತ ತುಂಬಾ ಹೆಮ್ಮೆ ಏನಕ್ಕೆ ಅನಿಸ್ತಾ ಇತ್ತು ಅಂತಂದ್ರೆ, ಸರ್ ಫಿಲಮ್ ಹೆಂಗಿದೆ ಅಂತಂದ್ರೆ, ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಫ್ಯಾನ್ ಇಂಡಿಯಾ ಅಂತ ಓಡಾಡ್ತಾ ಇರೋ 100 ಕೋಟಿ 200 ಕೋಟಿ ಅಂತ ಓಡಾಡ್ತಾ ಇರೋ ಸಿನಿಮಲ್ಲಿ ನಂಗೊಂದು ಸಿಂಪಲ್ ಫಿಲಮ್ ಬೇಕು, ವೀರ ಮದಕರಿ ಅಂತ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ರೆಕಮೆಂಡ್ ಮಾಡ್ಬಿಟ್ಟು ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡದು ನಾನು ಬೇರೆ ಯಾವ್ದಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಸುದೀಪ್ ಸರ್ ಅಂತ ಒಬ್ಬ ಸ್ಟಾರು ಒಬ್ಬ ಹೊಸೊಬ್ಬನ್ಗೆ
ಇಷ್ಟು ಸಣ್ಣ ಒಂದು ಸ್ಟೋರಿಗೆ ಒಂದು ಒಂದು ನೆಲೆ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ನೆ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಅದನ್ನು ಡೈರೆಕ್ಟರ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಮೈ ರೋಮಾಂಚನ ಅನಿಸ್ತು. ಫಸ್ಟ್ ಹಾಫ್ ಮುಗಿಸ್ತಾ ಇಷ್ಟು ಬೇಗ ಮುಗೀತಾ. ಸೆಕೆಂಡ್ ಹಾಫ್ ಒಂದು ಸ್ಟೋರಿ, ಒಂದು ಪೊಲೀಸ್ ಆರಕ್ಷಕರು ಅಂತ ಬರ್ತಾರೆ. ಆ ಒಂದು ಸ್ಟೋರಿನ ಒಬ್ಬ MLA MP ಯಾರೇ ಆಗಿರ್ಲಿ, ಒಬ್ಬ ಪೊಲೀಸ್ ಮನಸ್ ಮಾಡಿದ್ರೆ ಒಬ್ಬ ಕಾಮನ್ ಪರ್ಸನ್ ಇಂದ ಹಿಡಿದು ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿ ವರೆಗೂ ಹೆಂಗ್ ಪ್ರೊಟೆಕ್ಟಿವ್ ಆಗಿರ್ತಾನೆ ಅನ್ನೋದನ್ನ ಈ ಸಿನಿಮಾ ನೀಟಾಗಿ ತೋರಿಸಿದೆ. ನಾವ್ ಒಂದು ಚಾಲೆಂಜ್ ಆಗ್ತೀನಿ, ಅವ್ರನ್ನ ನೋಡ್ಬೇಡಿ ಇವ್ರನ್ನ ನೋಡ್ಬೇಡಿ ಅನ್ನೋರ್ಗೆ ಒಬ್ಬ ಕನ್ನಡದ ಆಕ್ಟರ್ ಸುದೀಪ್ ಅಣ್ಣ ಪಕ್ಕಾಭಿಮಾನಿಯಿಂದ ಒಂದೇ ಒಂದು ಚಾಲೆಂಜ್, ಈ ಸಿನಿಮಾ ನೋಡಿ, ಫಸ್ಟ್ ಹಾಫ್ ನೋಡಿ, ಬೇರೆ ಜಾಸ್ತಿ ನೋಡ್ಬೇಡಿ, ಫಸ್ಟ್ ಹಾಫ್ ನೋಡ್ಬಿಟ್ಟು ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದ್ರೆ ನೀವು 100 ರಿವ್ಯೂ ಬರೀರಿ, ಚೆನ್ನಾಗಿಲ್ಲ ಡಬ್ಬಾ ತರ ಇದೆ ಅಂತ. ಚೆನ್ನಾಗಿತ್ತು ಅಂತಂದ್ರೆ ನೀವು 10 ಮಂದಿಗೆ ಹೇಳಿ ಸಿನಿಮಾ ನೋಡಿ. ಇಷ್ಟೇ ನಾನು ಹೇಳೋದು. ಯಾಕಂದ್ರೆ ಇವತ್ತು ನಮ್ಮವ್ರಿಗೆ ನಮ್ಮವರೇ ದುಶ್ಮನ್ಗಳಾಗಿದ್ದಾರೆ. ಬೇರೆ ಸಿನಿಮಾ ಸಖತ್ ಆಗೈತಂತೆ, 10 ದಿನಕ್ಕೆ 100 ಕೋಟಿ ಮಾಡ್ತಂತ ಏನೇನೋ ರಿವ್ಯೂಗಳು ಕೊಡ್ತಾ ಇರ್ತಾರೆ. ಆದ್ರೆ ನಮ್ ಸಿನಿಮಾ ಏನೋ ಪರವಾಗಿಲ್ಲ ಕಣೋ ಅನ್ನೋ ತರ ಮಾತಾಡ್ತಾ. ಅಂದ್ರೆ ನಾನು ಒಂದ್ ಸಿನಿಮಾ ಮಾತಾಡ್ತಾ ಇಲ್ಲ, ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀನಿ. ಅದು ಏನು ಯಾಕೆ ದ್ವೇಷ ತುಂಬಿದ್ಯೋ ಇಲ್ಲ ಏನಾಗಿದೆ ನಂಗೂ ಗೊತ್ತಿಲ್ಲ. ಅದು ಮ್ಯಾಕ್ಸ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆ ಅಲ್ಲೇ ಫೀಲು, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಜೊತೆಗ್ ಬಂದ್ಬಿಟ್ಟು ನೋಡ್ಬೋದಾದಂತ ಒಂದ್ ಸಿನಿಮಾ ಅಂತೂ ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಇಂದ ಹೇಳ್ತೀನಿ ಒಬ್ಬ ಸುದೀಪ್ ಅಣ್ಣನ ಅಭಿಮಾನಿಯಾಗಿ.